ಮಾಡೋದಕ್ಕೆ ರೈತರೇ ತಮ್ಮ ಬೆಳೆಗಳಿಗೆ ಬೆಲೆ ನಿಗದಿ ಮಾಡಬೇಕು. ಬೆಲೆ ನಿರ್ಣಯ ಮಾಡುವ ಹಕ್ಕು ರೈತರಿಗೆ ಕೊಡಬೇಕು. ಬೆಳಗಾವಿಯಲ್ಲಿ ಶ್ರೀಶೈಲ ಜಗದ್ಗುರುಗಳು ಆಗ್ರಹಿಸಿದ್ದಾರೆ. ಶ್ರೀಶೈಲ ಜಗದ್ಗುರುಗಳು ಆಗ್ರಹಿಸಿದ್ದಾರೆ. ರೈತ ಹೋರಾಟದ ವೇದಿಕೆಗೆ ಶ್ರೀಶೈಲದ ಮಹಾದ್ಗುರುಗಳಾದ ಜಗದ್ಗುರುಗಳು ನಮ್ಮ ಜೊತೆಯಲ್ಲಿ ಈಗ ಕೂಡ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡಿಸಿ ಈ ಹೋರಾಟದ ವೇದಿಕೆಯಲ್ಲಿ ಆಗಮಿಸಿರುವಂತಹ ಶ್ರೀಶೈಲ ಜಗದ್ಗುರುಗಳನ್ನ ನಾನು ಮಾತಾಡ್ತೀನಿ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ಹೇಳಿ ಗುರುಗಳೇ, ಈ ಹೋರಾಟದ ಒಂದು ದಿಕ್ಕು ಅದು ಬಹುಶಃ ಸರ್ಕಾರವನ್ನ ಇವತ್ತು ಗಡಗುಡಿಸಿ ಬಿಟ್ಟಿದೆ. ತಾವಿವತ್ತು ಈ ಹೋರಾಟದ ವೇದಿಕೆಗೆ ಆಗಮಿಸಿದ್ದೀರಿ, ಏನ್ ಸಂದೇಶ ಕೊಡ್ತೀರಿ ಗುರುಗಳೇ? ರೈತರು ಇಟ್ಟಿರುವಂತಹ ಬೇಡಿಕೆ ನ್ಯಾಯಸಮ್ಮತವಾಗಿದೆ. ಹೆಚ್ಚಿಗೆ ಏನನ್ನು ಕೂಡ ನಾವು ಹೇಳಲಿಕ್ಕೆ ಬಯಸೋದಿಲ್ಲ. ಕಾರ್ಖಾನೆಯ ಮಾಲೀಕರು ಕಬ್ಬಿನ ಬಾಯ್ ಪ್ರೊಡಕ್ಟ್ಸ್ ಇಂದ ಬರುವಂತಹ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಆಮೇಲೆ ಸರ್ಕಾರ ಈ ಕಬ್ಬಿನ ಮೇಲೆ ವಿಧಿಸುವಂತಹ ಟ್ಯಾಕ್ಸ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಾರ್ಖಾನೆ ಮತ್ತು ಸರ್ಕಾರ ಈ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ತೀರ್ಮಾನ ಮಾಡಿದರೆ ಇದು ಸರ್ಕಾರಕ್ಕೂ ಭಾರ ಅಲ್ಲ, ಕಾರ್ಖಾನೆಗೂ ಭಾರ ಅಲ್ಲ. ಇದನ್ನ ಖಂಡಿತವಾಗ್ಲೂ ಈಡೇರಿಸಬೇಕು ಅನ್ನುವಂತ ಕಾರ್ಯವನ್ನು ನಾವು ಕೊಡ್ಲಿಕ್ಕೆ ಬಯಸ್ತೇವೆ. ಗುರುಗಳೇ, ಇದರ ನಡುವೆ ಸುಮಾರು 9 ದಿನಗಳ ಅಹೋರಾತ್ರಿ ಧರಣಿ, ಈ ರೈತರ ಸ್ಥೈರ್ಯ ಸರ್ಕಾರಕ್ಕೆ ಇವತ್ತು ಬಿಸಿ ಮುಟ್ಟಿಸಿದೆ. ಅದರ ನಡುವೆ ಕೆಲವರ ಮಾತುಗಳು ಬಹಳ ಘಾಸಿಗೊಳಿಸಿದೆ ನಮಗೆ. ಅಂತವ್ರಿಗೆ ಏನ್ ಹೇಳ್ತೀರಿ ಗುರುಗಳೇ? ರೈತ ಈ ದೇಶದ ಬೆನ್ನೆಲುಬು. ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿ. ಅನ್ನ ಇರದೇ ಇದ್ರೆ ಇವತ್ತು ಯಾವ ಬೆಳವಣಿಗೆನೂ ಕೂಡ ದೇಶದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ರೈತನ ತ್ಯಾಗ, ರೈತನ ಶ್ರಮ, ರೈತನ ದುಡಿಮೆ ಇದನ್ನ ಅಗೌರವಿಸುವಂತ ಪ್ರಯತ್ನವನ್ನ ಯಾರು ಮಾಡಬಾರ್ದು. ಅವರನ್ನ ಗೌರವದಿಂದ ಸ್ವೀಕಾರ ಮಾಡಬೇಕು. ಅವರ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ನಿಮಗೆ ಆಗದೇ ಇದ್ರೂ ಕೂಡ ಗೌರವದಿಂದ ಅವರನ್ನ ಕಂಡು ಅವ್ರ ಜೊತೆಗೆ ಸೌಹಾರ್ದಯುತವಾಗಿ ಚರ್ಚೆ ಮಾಡಿ ಏನ್ ಸಾಧ್ಯವೋ ಅದನ್ನ ಪರಸ್ಪರ ವಿಚಾರ ವಿನಿಮಯ ಮಾಡೋದ್ರ ಮೂಲಕ ಈಡೇರಿಸಿಕೊಳ್ಬೇಕು ಅಂತ ನಾವು ಹೇಳ್ತೀವಿ. ಇದು ಶ್ರೀಶೈಲ ಗುರುಗಳ ಮಾತಾಗಿದೆ. ಆ ಮೂಲಕ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರಕ್ಕೆ. ಒಟ್ಟಾರೆ ಈ ಹೋರಾಟ ಬಹುಶಃ ಸಾಧು ಸಂತರು ಗುರುಗಳ ಒಂದು ಸಖ್ಯದಿಂದಾಗಿ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶೂರ್ಯ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಳೆದ 5 ವರ್ಷಗಳಿಂದ ಎಂಎಸ್ಪಿ ದರ ಹೆಚ್ಚಳ ಮಾಡಿಲ್ಲ. ಸಿಎಂ ಮುಂದೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದೀರಾ ಅಂತ ಪ್ರಶ್ನೆನ ಮಾಡಿದ್ದಾರೆ. ಯಾರು? ಸಿಎಂ ಸಿದ್ದರಾಮಯ್ಯ ಅವರು. ಮಾಡಿದ್ದೀರನ್ರಿ ನೀವು ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆನ? ನಮ್ಮನ್ನ ಕೆಲವರು ದರೋಡೆಕೋರರು ಅನ್ನುತ್ತಿದ್ದಾರೆ. ಎಂಎಸ್ಪಿ ದರ ಹೆಚ್ಚಳ ಮಾಡಿಲ್ಲ ಸ್ವಾಮಿ ಕಳೆದ 5 ವರ್ಷದಿಂದ ಅಂತ ಸಿಎಂ ಮುಂದೆ ಅವಾಗ ಕೇಳಿದ್ರೆ ಏನ್ ಬಂತು ಪ್ರಯತ್ನ? ಕೇಳಿದಾರೆ ಸಿಎಂ. ನಮ್ಮನ್ನ ಕೇಳಿದ್ರೆ ಯಾವತ್ತವ್ರು ಹೋಗಿ ಕೇಳಿದ್ರೆ ಯಾವತ್ತವ್ರು ಸೆಂಟ್ರಲ್ ಗೌರ್ಮೆಂಟ್ ನ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದೀರಾ ಅಂತ ಕೇಳಿದೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಇನ್ನೇನ್ ಮಾಡಕ್ಕಾಗತ್ತೆ? ಅವರ ಅಂಗಳದಲ್ಲಿರುವಂತ ಚೆಂಡನ್ನ ಹಂಗೆ ಪಾಸ್ ಮಾಡ್ಬೇಕೀಗ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಅಷ್ಟೇ. ಬೇರೆ ಏನು ಆಪ್ಷನ್ ಇಲ್ಲ ಅವ್ರ ಹತ್ರ. 3,500 ರೂಪಾಯಿ ಮಾಡಬೇಕು, ಇಲ್ಲ ಚೆಂಡನ್ನ ಕೇಂದ್ರ ಸರ್ಕಾರದ ಅಂಗಳಕ್ಕೆ ತಳ್ಳಬೇಕು, ಅಷ್ಟೇ ಇರೋದು ಈಗ ಆಪ್ಷನ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ನಾನೀಗ ಅದನ್ನೇ ಹೇಳ್ತಾ ಇದ್ದೆ, ಇರೋದು 2 ಆಪ್ಷನ್. ಒಂದು 3,500 ರೂಪಾಯಿ ಮಾಡಬೇಕು, ಬೆಂಬಲ ಬೆಲೆ ನಿಗದಿ ಮಾಡಬೇಕು, ಇಲ್ಲ ಕೇಂದ್ರ ಸರ್ಕಾರದ ಚೆಂಡನ್ನ ತಳ್ಳಬೇಕು. ಇಷ್ಟೇ ಆಗ್ತಾ ಇರೋದು ಚಂದ್ರು.
ಖಂಡಿತ ನಾಗೇಂದ್ರ ಬಾಬು, ಈಗಾಗಲೇ ಏನು ರೈತರು ಪ್ರತಿಭಟನೆಗಿಳಿದಾದ್ರೆ ರೈತರು ಕೇಳ್ತಾ ಇರ್ತಕ್ಕಂಥದ್ದು FAR ಅಂದ್ರೆ ಲಾಭದಾಯಕವಾಗಿ ಏನ್ ಬರುತ್ತೆ ಅದರ ಒಂದು ಪಾಲನ್ನ ಕೊಡಿ, ನಮ್ಗೆ 3,500 ರೂಪಾಯಿಯನ್ನ ನಿಗದಿ ಮಾಡಿ ಪ್ರತಿ ಟನ್ಗೆ ಅನ್ನುವಂತ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಆದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಎಚ್ಚೆತ್ಕೋಬೇಕಾಗಿತ್ತು. ಕಬ್ಬು ಅರಿಯುವಂತ ಸಂದರ್ಭದಲ್ಲೇ ಏನೆಲ್ಲ ಮುಂಜಾಗ್ರತೆಯ ಕ್ರಮವನ್ನ ತೆಗೆದುಕೊಳ್ಬೇಕಾಯ್ತು, ಆದ್ರೆ ಅದರ ಕ್ರಮವನ್ನ ತೆಗೆದುಕೊಂಡಿಲ್ಲ. ಹೀಗಾಗಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಒಂದ್ ಕಡೆ. ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಗಡುವನ್ನ ಕೊಟ್ಟಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿಯನ್ನ ಬಂಧನ್ನು ಕೂಡ ಮಾಡ್ತೀವಿ ಅನ್ನೋಂತ ನಿಟ್ಟಿನಲ್ಲಿ. ಸೊ ಈಗ ತರಾತುರಿಯಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನು ಕೂಡ ಕರೆದಿದ್ದಾರೆ. ಸಭೆಯ ಪ್ರಮುಖ ಅಂಶ ಅಂತಂದ್ರೆ ಮೊದಲು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಏನು ರಾಜ್ಯದಲ್ಲಿದ್ದಾವೆ 82 ಆ ಎಲ್ಲ ಕಾರ್ಖಾನೆಗಳ ಮಾಲೀಕರನ್ನ ಸಭೆ ಕರೆದಿದ್ದಾರೆ. ನಿರ್ಲಕ್ಷ್ಯ ಅಂತಂದ್ರೆ ಕೇವಲ ಅರ್ಧಕ್ಕರ್ಧ ಮಾತ್ರ ಬಂದಿರತಕ್ಕಂಥದ್ದು, ಇನ್ನು ಉಳಿದಂತ ಅರ್ಧ ಸಕ್ಕರೆ ಕಾರ್ಖಾನೆಯ ಮಾಲೀಕರುಗಳು ಇನ್ನೂ ಕೂಡ ಬಂದಿಲ್ಲ. ಸೊ ಒಂದಷ್ಟು ಸಭೆ ನಡೀತಾ ಇದೆ ಸಿಎಂ ನೇತೃತ್ವದಲ್ಲಿ. ನಾ ಕೊಡೆ ನೀ ಬಿಡೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಸಭೆ ನಡೀತಾ ಇರ್ತಕ್ಕಂಥದ್ದು. ಅನುಭವ ಇದೆ, ತುಂಬಾ ಅನುಭವ ಇರುವಂತದ್ದು ಚಂದ್ರಶೇಖರ್. ನಮಗೆ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತಾ ಇರೋದು, ಇವತ್ತು ಗ್ಯಾರಂಟಿಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚನ್ನ ಮಾಡ್ತಾರೆ ರಾಜ್ಯ ಸರ್ಕಾರ. 500 ರೂಪಾಯಿ ಕಬ್ಬು ಬೆಳೆಗಾರರಿಗೆ ಕೊಡೋದಕ್ಕೆ ಏನ್ ಕಷ್ಟ? ಯಾಕೆ ಕೊಡೋಕೆ ಆಗೋದಿಲ್ವಾ ಚಂದ್ರು? ಖಂಡಿತ ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಸರ್ಕಾರದಲ್ಲಿಂದ ಏನೆಲ್ಲ ಇರ್ಬೋದು ಕೊಡ್ಬೋದು, ಆದ್ರೆ ಗ್ಯಾರಂಟಿಗಳೇ ಕೂಡ ಸರಿಯಾಗಿ ಸಮರ್ಪಕವಾಗಿ ಜನತೆಗೆ ತಲುಪ್ತಾ ಇಲ್ಲ ಅನ್ನೋಂತ ಆರೋಪಗಳು ಕೂಡ ಒಂದ್ ಕಡೆ ಇದೆ. ಆದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಈಗ ಮೊಲಾಸಸ್ಸನ್ನು ಕೂಡ ಸಿಗುತ್ತೆ, ಮತ್ತೊಂದ್ ಕಡೆ ಏನ್ ಎಥನಾಲು, ಈ ರೀತಿಯಾದಂತ ಅನೇಕ ಉತ್ಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಮೊದಲು ಕೇವಲ ಕಬ್ಬು ರಸ ತೆಗೆಯುವಂತ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ರು, ಆದ್ರೆ ಈಗ ಅದನ್ನ ಎಥನಾಲ್ ಕೂಡ ಒಂದು ಕಡೆ ತೆಗಿತಾರೆ, ಮತ್ತೊಂದ್ ಕಡೆ ಮೊಲಾಸಸ್ ಅಬಕಾರಿ ಇಲಾಖೆಗೆ ಹೋಗುತ್ತೆ. ಇದೆಲ್ಲವೂ ಕೂಡ ಲಾಭದಾಯಕ ಅಂಶಗಳೇ. ಆದ್ರೆ ಸಿಎಂ ಮುಂದೆ ಒಂದಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ನಮ್ಗೆ ವಿದ್ಯುತ್ ದರ ಹೆಚ್ಚಳ ಆಗಿದೆ, ಅದನ್ನ ಕಡಿಮೆ ಮಾಡಿ, ಅಥವಾ ಕೇಂದ್ರ ಸರ್ಕಾರದ ಮುಂದೆ ಸಕ್ಕರೆಯ ಮಾರಾಟಕ್ಕೆ ಜನರಿಗೆ ಬೇರೆ ಅಥವಾ ರಿಟೇಲ್ ಮತ್ತು ಹೋಲ್ಸೇಲ್ ಇದನ್ನು ಕೂಡ ಪ್ರತ್ಯೇಕವಾಗಿ ಮಾಡಿಕೊಡಿ, ಈ ರೀತಿಯಾದಂತ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಸೊ ಹೀಗಾಗಿ ಮುಖ್ಯಮಂತ್ರಿಗಳು ಮನವೊಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಒಂದು ವೇಳೆ ರಾಜ್ಯದ ರೈತರು ತಿರುಗಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ರೆ ಅದು ಬಹಳ ದೊಡ್ಡ ಮಟ್ಟದ ಗಂಭೀರ ಹಂತಕ್ಕೆ ಹೋಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಸೂಕ್ಷ್ಮ ರೀತಿಯಲ್ಲಿ ಈ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ತಮ್ಮ ಪಟ್ಟನ್ನ ಸಡಿಸುವ ನಿಟ್ಟಿನಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಯಾರು ಕೂಡ ಮುಂದಾಗ್ತಾ ಇಲ್ಲ. ಯಾಕಂತಂದ್ರೆ ಸರ್ಕಾರದೆಲ್ಲ ಇರ್ಬೋದು ಕೊಡ್ಬೋದು, ಆದ್ರೆ ಗ್ಯಾರಂಟಿಗಳೇ ಕೂಡ ಸರಿಯಾಗಿ ಸಮರ್ಪಕವಾಗಿ ಜನತೆಗೆ ತಲುಪ್ತಾ ಇಲ್ಲ ಅನ್ನೋಂತ ಆರೋಪಗಳು ಕೂಡ ಒಂದ್ ಕಡೆ ಇದೆ. ಆದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಈಗ ಮೊಲಾಸಸ್ ಅನ್ನು ಕೂಡ ಸಿಗುತ್ತೆ, ಮತ್ತೊಂದ್ ಕಡೆ ಏನ್ ಎಥನಾಲು, ಈ ರೀತಿಯಾದಂತ ಅನೇಕ ಉತ್ಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಮೊದಲು ಕೇವಲ ಕಬ್ಬು ರಸ ತೆಗೆಯುವಂತ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ರು, ಆದ್ರೆ ಈಗ ಅದನ್ನ ಎಥನಾಲ್ ಕೂಡ ಒಂದು ಕಡೆ ತೆಗಿತಾರೆ, ಮತ್ತೊಂದ್ ಕಡೆ ಮೊಲಾಸಸ್ ಅಬಕಾರಿ ಇಲಾಖೆಗೆ ಹೋಗುತ್ತೆ. ಇದೆಲ್ಲವೂ ಕೂಡ ಲಾಭದಾಯಕ ಅಂಶಗಳೇ. ಆದ್ರೆ ಸಿಎಂ ಮುಂದೆ ಒಂದಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ನಮ್ಗೆ ವಿದ್ಯುತ್ ದರ ಹೆಚ್ಚಳ ಆಗಿದೆ, ಅದನ್ನ ಕಡಿಮೆ ಮಾಡಿ, ಅಥವಾ ಕೇಂದ್ರ ಸರ್ಕಾರದ ಮುಂದೆ ಸಕ್ಕರೆಯ ಮಾರಾಟಕ್ಕೆ ಜನರಿಗೆ ಬೇರೆ ಅಥವಾ ರಿಟೇಲ್ ಮತ್ತು ಹೋಲ್ಸೇಲ್ ಇದನ್ನು ಕೂಡ ಪ್ರತ್ಯೇಕವಾಗಿ ಮಾಡಿಕೊಡಿ, ಈ ರೀತಿಯಾದಂತ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಸೊ ಹೀಗಾಗಿ ಮುಖ್ಯಮಂತ್ರಿಗಳು ಮನವೊಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಒಂದು ವೇಳೆ ರಾಜ್ಯದ ರೈತರು ತಿರುಗಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ರೆ ಅದು ಬಹಳ ದೊಡ್ಡ ಮಟ್ಟದ ಗಂಭೀರ ಹಂತಕ್ಕೆ ಹೋಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಸೂಕ್ಷ್ಮ ರೀತಿಯಲ್ಲಿ ಈ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ತಮ್ಮ ಪಟ್ಟನ್ನ ಸಡಿಸುವ ನಿಟ್ಟಿನಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಯಾರು ಕೂಡ ಮುಂದಾಗ್ತಾ ಇಲ್ಲ. ಯಾಕಂತಂದ್ರೆ ಸರ್ಕಾರದ